ಸಂತೋಷ ಆಯ್ತು ನನಗೆ. ಇದು ಒಂದು ಕಲೆ, ಎಲ್ಲರೂ ಮನಸ್ಸು ಮಾಡಿದ್ರೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ವಯಸ್ಕರಿಗೂ ಹೇಳಿದ್ರಿ, ಬೇರೆ ಬೇರೆ ಅವರಿಗೆ ಹೇಳಿದ್ರಿ. ಇನ್ನು ವಿದ್ಯಾರ್ಥಿಗಳ ಕಡೆಗೆ ನಾನು ನನ್ನ ಗಮನವನ್ನು, ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ವಿದ್ಯಾರ್ಥಿಗಳು ದೇಶದ ಭಾವಿ ಪ್ರಜೆಗಳು, ಭವಿಷ್ಯವನ್ನ ರೂಪಿಸುವವರು ಅಂತ ಹೇಳಿ ನಾವು ಕೇಳಿ ಬಂದಿದ್ದೇವೆ. ಅವರು ಕಷ್ಟದಲ್ಲಿಯೂ ಕಲಿತವರಿದ್ದಾರೆ, ದುಡ್ಡಿದ್ದವರು ಕಲಿತವರಿದ್ದಾರೆ. ಕಷ್ಟದಲ್ಲೇ ಇರಲಿ, ದುಡ್ಡಿದ್ದವರೇ ಇರಲಿ, ಕಲಿತಾ ಇದ್ದಾರೆ. ಅವರಿಗೂ ವಿದ್ಯಾರ್ಥಿ ಜೀವನದಲ್ಲಿಯೇ ಈ ರೀತಿ ಉಳಿತಾಯದ ಭಾವನೆಯನ್ನು ಬೆಳೆಸೋದಿಕ್ಕೆ ನಿಮ್ಮ ಮ್ಯೂಚುವಲ್ ಫಂಡ್ ನಲ್ಲಿ ಏನಾದ್ರೂ ವ್ಯವಸ್ಥೆ ಇದೆಯಾ? ಹಣಕಾಸಿನ ತೊಂದರೆಗಳೇನು, ಸಾಧಕ ಬಾಧಕಗಳೇನು, ಹೇಗೆ ಲಾಭ ಗಳಿಸಬಹುದು, ಅದರ ಮಹತ್ವವನ್ನು ತಿಳಿಸೋದಕ್ಕಾಗಿ ಮ್ಯೂಚುವಲ್ ಫಂಡ್ ನಲ್ಲಿ ಯಾವ ವಿಧಾನ ಇದೆ ಅನ್ನೋದನ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅದೇ ಬೇಕಾಗಿ ಅವರು ಮಾಡಬಹುದೇ? ಖಂಡಿತ ಮಾಡಬಹುದು. ನೋಡಿ, ಒಂದು 2-3 ವಿಚಾರ. ಇವತ್ತಿನ ಬಿಗ್ಗೆಸ್ಟ್ ಚಾಲೆಂಜ್ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲ ಒಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಇನ್ನೊಬ್ರು ಮನೆ ಹತ್ರ ಇನ್ನೇನೋ ಕಾರಣ ಬಿಸಿ ಅಲ್ವಾ. ಸೊ ಮನೆ ಇದು ಒಂದು ಅವ್ಯವಸ್ಥೆ, ಇವತ್ತಿನ ಸಾಮಾಜಿಕ ವ್ಯವಸ್ಥೆ. ಇನ್ನೊಂದು, ಮನೆಯಲ್ಲಿ ದುಡ್ಡಿನ ಬಗ್ಗೆ ಡಿಸ್ಕಷನ್ ಕಡಿಮೆ, ಅದು ಇನ್ನೊಂದು ಅವ್ಯವಸ್ಥೆ. ಆಮೇಲೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ನೋಡಿ, 9ನೇ ಕ್ಲಾಸಿನಿಂದ ನಿಮ್ಮನ್ನ ಒಂಥರ ಕುಡಿಸಿ ಬಿಡ್ತಾರೆ ಅಲ್ವಾ. ಓದು ಅಲ್ವಾ. ನಿಮಗೆ ನಿಮ್ಮ ಡೊಮೈನ್ ಒಂದು ಬಿಟ್ರೆ ಬೇರೆ ಏನ್ ತಿಳ್ಕೊಳ್ಳಿಕ್ಕೂ ನಿಮ್ಮ ಹತ್ರ ಟೈಮ್ ಇರುದಿಲ್ಲ. ಇನ್ನು ಓದುವ ಶಾಲೆಯಲ್ಲಿ, ಕಾಲೇಜಲ್ಲಿ ಅವ್ರೇನಾದ್ರೂ ಹೊರಗಿನವ್ರನ್ನ ಕರ್ಕೊಂಡು ಬಂದು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ತಿಳ್ಕೊಳ್ಳಿ ಸಾಧ್ಯತೆ ಇದೆಯೇ ಹೊರತು, ಇಲ್ಲ ಅಂದ್ರೆ ಅವನಿಗೆ ಅವನ ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಿಟ್ಟು ಬೇರೆ ತಿಳ್ಕೊಳ್ಳುವ ಚಾನ್ಸಸ್ ಕಡಿಮೆ. ಕಾಮರ್ಸ್ ಸ್ಟೂಡೆಂಟ್ಸ್ ತಗೊಳ್ಳಿ, 1 ನಿಮಿಷ ಕಾಮರ್ಸ್ ಅವ್ರ ಹತ್ರ ಮಾತಾಡ, ನೀವು ಅವ್ರ ಹತ್ರ ಮಾತಾಡಿ ನೋಡಿದ್ರೆ ಅವರಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗೊತ್ತು, PE ಮಲ್ಟಿಪಲ್ಸ್ ಗೊತ್ತು, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಗೊತ್ತು, ಬಟ್ ಅದರಿಂದ ಹಣ ಮಾಡೋದು ಹೇಗೆ ಕೇಳಿದ್ರೆ ಗೊತ್ತಿಲ್ಲ. ಅಕೌಂಟ್ ಓಪನ್ ಮಾಡದಿರೋ ವಿದ್ಯಾರ್ಥಿಗಳು ಇದ್ದಾರೆ ತುಂಬಾ ಜನ. ಕರೆಕ್ಟ್ ಅಲ್ವಾ? ಸೊ ಇದು ಯಾರ ಪ್ರಾಬ್ಲಮ್? ಬೇಕಿನ ಕುತ್ತಿಗೆಗೆ ಗಂಟೆ ಕಟ್ಟುದು ಯಾರಿಗೆ? ಸೊ ಇದು ಸಿಸ್ಟಮ್ ಇನ್ ಪ್ರಾಬ್ಲಮ್, ಗೊತ್ತಾಯ್ತಲ್ವಾ? ಒಂದ್ ಸೈಡ್ ಇಂದ ಮನೆಯಲ್ಲಿ ಕೂತ್ಕೊಂಡು ಡಿಸ್ಕಷನ್ ಇಲ್ಲ, ಇನ್ನೊಂದ್ ಸೈಡ್ ಇಂದ ಯು ಆರ್ ಟೂ ಕಾನ್ಸಂಟ್ರೇಟೆಡ್ ಆನ್ ನೀವು ಏನು ಓದ್ತೀರೋ ಅದ್ರ ಬಗ್ಗೆ. ಆಮೇಲೆ ಆ ವಿದ್ಯಾರ್ಥಿಗಳು ಕೂಡ ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿ ತಿಳ್ಕೊಳ್ಳಿಕ್ಕೂ ಮನಸ್ಸು ಮಾಡ್ಲಿಲ್ಲ. ಯಾಕೆ ಇರೋದು ಅವೆಲ್ಲ ಡಿಸ್ಕಷನ್. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋದು ಕಲಿಬೇಕು. ಅವರಿಗೆ ನನ್ಗೆ 2 ಸಲಹೆ. ಫ್ರೆಂಡ್ ಮಾಡಿದ, ಅವ ಮಾಡಿದ, ಇವ ಮಾಡಿದ ಅಂತ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡೋದು, ಸ್ಟಾಕ್ಸ್ ಬೈ ಅಂಡ್ ಸೆಲ್ ಮಾಡೋದು ಸಮಂಜಸ ಅಲ್ಲ. ಯಾಕಂದ್ರೆ ಅವ ಈಗ ಓದುದು, ಅವನು ವಿದ್ಯಾರ್ಥಿ. ಅವ ಈಗ ನಾಳೆ ದಿನ ಓದಿ ಅವನು ಅಥವಾ ಅವಳು ಇನ್ಯಾವುದೋ ಎಕ್ಸ್ಪರ್ಟ್ ಆಗ್ತಾರೆ, ಇನ್ಯಾವುದೋ ಟಾಪಿಕ್ ಡೊಮೈನಿಗೆ ಹೋಗ್ತಾರೆ. ಅವಾಗ ಅವ್ರು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ಬೇಕು. ಮ್ಯೂಚುವಲ್ ಫಂಡ್ಸ್ ಅಲ್ಲಿ 500 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು. ತಂದೆ ತಾಯಿ ಪಾಕೆಟ್ ಮನಿ ಕೊಡ್ತಾರೆ, ಅಜ್ಜ ಅಜ್ಜಿ ಅಮ್ಮ ಅಪ್ಪ ಇನ್ನೊಂದು ಗಿಫ್ಟ್ ಕೊಡ್ತಾರೆ. ಅದನ್ನ ಸ್ಲೋ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ, ಹಿಸ್ಟಾರಿಕಲ್ ಡೇಟಾ ಎಲ್ಲ ಓದ್ಕೊಂಡು ತಿಳ್ಕೊಂಡು, ಯಾರೋ ಒಬ್ಬರ ಹತ್ರ ಕೇಳೋದು, ಸರ್ ಇದು ಮಾಡೋದು ಹೇಗೆ ಏನೋ ತಿಳ್ಕೊಂಡು ಒಂದು ರಫ್ ಐಡಿಯಾ ಬಂದ್ರೆ 22, 23, 24ನೇ ವರ್ಷದಲ್ಲಿ ಇನ್ಕಮ್ ಸ್ಟಾರ್ಟ್ ಆದ್ಮೇಲೆ ಈ ಬೇಸ್ ನಾಲೆಜ್ ಆಲ್ರೆಡಿ ಇದೆ. ಪುನಃ ತಪ್ಪು ಮಾಡಿ ಕಲಿಯೋ ಅವಶ್ಯಕತೆ ಇಲ್ಲ. ತಾನೇ ಏನನ್ನ ಮಾಡಿದ್ದೇನೆ, ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲ ಒಂದು ಐಡಿಯಾ ಬಂದಿರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗತ್ತೆ ಸರ್. ಬಟ್ ಇದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು. ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗ್ಬೇಕು. ಪಾಠ ಪುಸ್ತಕಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ, ಹಣದಿಂದ ಹಣ ಮಾಡೋದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬರಬೇಕು. ಮನೆಯಲ್ಲಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಕೂತ್ಕೊಂಡು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂತ ಏನು ಅಂತ ಡಿಸ್ಕಸ್ ಆಗ್ಬೇಕು. ಇದೆಲ್ಲ ಸ್ವಲ್ಪ ಪರಿವರ್ತನೆಗಳಾಗುದು, ಸಮಾಜದ ಒಳಿತಿಗೆ ಒಳ್ಳೆ. ಬಟ್ ಸ್ಟೂಡೆಂಟ್ಸ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಆಸ್ ಯೂಶುವಲ್ ಅವ್ರದ್ದು ಪ್ಯಾನ್, ಆಧಾರ್ ಬೇಕು. ಅವರು ಮೈನರ್ ಅಂತ ಈಗ 18 ವರ್ಷ ಬಿಲೋ ಇದ್ರೆ ಪೇರೆಂಟ್ ಅವ್ರ ಹೆಸರು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಂಡರ್ ಗಾರ್ಡಿಯನ್ ಅಂತ ಬಂದು ತಂದೆ ಅಥವಾ ತಾಯಿ ಹೆಸರು ಬರುತ್ತೆ. ಮೈನರ್ ಅಕೌಂಟ್ ಅಲ್ಲೇ ಮ್ಯೂಚುವಲ್ ಫಂಡ್ ಓಪನ್ ಆಗುತ್ತೆ. ಮೈನರ್ ಟು ಸೇವಿಂಗ್ಸ್ ಅಕೌಂಟ್ ಇಲ್ಲೇ ದುಡ್ಡು ಹೋಗುತ್ತೆ. ನಾಳೆ ನಾವು ಮೇಜರ್ ಆದ ಕೂಡಲೇ ಆ ಸೇವಿಂಗ್ಸ್ ಅಕೌಂಟ್ ಅನ್ನ ಮೈನರ್ ಟು ಮೇಜರ್ ಚೇಂಜ್ ಮಾಡ್ತಾರೆ. ಅದೇ ತರ ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲೂ ಕೂಡ ಸ್ಟೇಟಸ್ ಚೇಂಜ್ ಮಾಡಿ ಅದೇ ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡಬಹುದು ಸರ್. ನನಗೆ ಎರಡು ಅನಿಸ್ತದೆ. ಈಗ M.Com ಅಂತಲ್ಲ, ಅಂದ್ರೆ B.Com, M.Com ನಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಮ್ಯೂಚುವಲ್ ಫಂಡ್ ಬಗ್ಗೆ ಕಲಿಯೋದಕ್ಕೆ ಇರ್ತಾರೆ. ಅವರು ಥಿಯರಿ ಮಾತ್ರ ಕಲಿತಾರೆ ಹೊರತು ಪ್ರಾಕ್ಟಿಕಲ್ಸ್ ಇಲ್ಲ. ಒಂದು ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ವಿದ್ಯಾರ್ಥಿ ಜೀವನದಲ್ಲಿ ಇಂಥದ್ದನ್ನ ಮಾಡಿಕೊಂಡ್ರೆ ವಿದ್ಯಾರ್ಥಿ ಜೀವನ ಮುಗಿದಾದ ಮೇಲೆ ದೊಡ್ಡ ತಪ್ಪುಗಳನ್ನು ಮಾಡುವಂತಹದ್ದು ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಅವೇರ್ನೆಸ್ ತಾವು ಕಾಲೇಜುಗಳಲ್ಲಿ ಮಾಡುವ ವ್ಯವಸ್ಥೆ ಏನಾದ್ರು ಇಟ್ಕೊಂಡಿದ್ದೀರಾ? ಮಾಡ್ತಾ ಇದ್ದೀರಾ? ಬೇರೆ ಬೇರೆ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ.